ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಯಾವಾಗಲೂ ಕೂಡ ನಾನು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ಹೇರ್ ಸಿರಮ್ಗಳಾಗಿರ್ಬೋದು ತೋರಿಸ್ಕೊಡ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ನ್ಯಾಚುರಲ್ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಯಾವುದೇ ಒಂದು ಮೆಹಂದಿನ ಬಳಸದೆ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬಂದರೆ ಸಾಕು ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಒಂದು ವೈಟ್ ಹೇರ್ಸ್ ಕಾಣಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ನಿಮ್ಮ ಹೇರ್ಸ್ ಮೇಲೆ ಪರಿಣಾಮ ಬೀಳುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ರೀತಿಯಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ. ಇವಾಗಲಂತೂ ವೈಟ್ ಹೇರ್ ಸಮಸ್ಯೆ ತುಂಬಾ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಅದ್ರ ಬಗ್ಗೆ ತುಂಬ ಜಾಸ್ತಿ ಜನ ತಲೆ ಕೆಡಿಸೋದೇ ಬಿಟ್ಟಿದ್ದಾರೆ. ಯಾಕಂದರೆ ತುಂಬಾ ಯಂಗ್ ಏಜಲ್ಲಿ ಕೂಡ ವೈಟ್ ಹೇರ್ ಸಮಸ್ಯೆ ಬರ್ತಾ ಇರೋದು, ಹಾಗೂ ಕೆಮಿಕಲ್ ಯುಕ್ತವಾದಂಥ ಡೈಗಳಾಗಿರ್ಬೋದು ಏನೇ ಯೂಸ್ ಮಾಡಿದರೂ ಕೂಡ ವೈಟ್ ಹೇರ್ ಸಮಸ್ಯೆ ಕಡಿಮೆನೇ ಆಗ್ತಾ ಇಲ್ಲ ಅಂತ ಟೆನ್ಷನ್ ತೊಗೋತಾ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಹೇರ್ ಡ್ರೈನ ಬಳಸ್ತಾ ಬನ್ನಿ. ಹಾಗೂ ನಾನೊಂದು ನನ್ನ ಚಾನಲ್ನಲ್ಲಿ ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಹಾಕಿ ಬಿಟ್ಟಿದ್ದೇನೆ ಸ್ನೇಹಿತರೆ. ನಿಮಗೂ ಕೂಡ ಇಷ್ಟವಾಗಿದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಬಿಡಿ. ನೋಡಿ ಸ್ನೇಹಿತರೆ, ನಾನಿವಾಗ ಯಾವ ರೀತಿ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ತೋರಿಸ್ತಾ ಇರೋದು ಸ್ನೇಹಿತರೆ. ಯಾವುದೇ ಒಂದು ಮೆಹಂದಿ ಕೂಡ ಇದರಲ್ಲಿ ನಾನು ಬಳಸಿಲ್ಲ ಸ್ನೇಹಿತರೆ. ಅಷ್ಟು ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಡ್ರೈ ನೋಡು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ಮಾಡು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಹಾಗೂ ತುಂಬಾ ಈಸಿ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ನಾವು ಪೂಜೆಗೆ ಅಂತ ಕರ್ಪೂರನ ಯೂಸ್ ಮಾಡ್ತಾನೆ ಇರ್ತೇವೆ, ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಆದರೆ ಇದರಿಂದ ನಮ್ಮ ಹೇರ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಇದರಿಂದ ನಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನಮ್ಮ ತಲೆಯಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಮ್ಮ ಸ್ಕ್ಯಾಲ್ಪಲ್ಲಿ ಎಷ್ಟೇ ಒಂದು ಹುಣ್ಣುಗಳಾಗ್ತಾ ಇರ್ಬೋದು ಹಾಗೂ ಗುಳ್ಳೆಗಳು ಬರ್ತಾ ಇರ್ಬೋದು, ಇವಾಗಲಂತೂ ತುಂಬ ಜನಕ್ಕೆ ಆಗ್ತಾ ಇರೋದು ಸ್ನೇಹಿತರೆ. ನೋಡಿ, ನಾನಿವಾಗ ಒಂದೆರಡು ಕರ್ಪೂರನ ಈ ರೀತಿ ಕೈಯಲ್ಲೇ ಮ್ಯಾಶ್ ಮಾಡಿಬಿಟ್ಟು ಒಂದು ಕಬ್ಬಿಣದ ಬಾಣಲಿನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿರೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಅದನ್ನು ಮ್ಯಾಶ್ ಮಾಡ್ಕೊಂಬಿಡಿ. ನೋಡಿ ಯಾವ ರೀತಿ ಕರಗ್ತಾ ಇದೆ ಅಂತ ಈ ಒಂದು ಕರ್ಪೂರನ. ನೋಡಿ ಈ ರೀತಿ ಕರಗಿದ ನಂತರ ನೆಕ್ಸ್ಟ್ ಇದ್ರೊಳಗಡೆ ಏನು ಹಾಕಬೇಕು ಅಂತ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಇದರಿಂದ ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೂ ಇದರೊಳಗಡೆ ನಾನು ಆಮ್ಲ ಪೌಡರ್ನ ಯೂಸ್ ಮಾಡ್ತಾ ಇರೋದು. ಆಮ್ಲ ಪೌಡರ್ನ ಅಂದರೆ ಸ್ವಲ್ಪ ಜನಕ್ಕೆ ಅರ್ಥವಾಗೋದಿಲ್ಲ ಸ್ನೇಹಿತರೆ. ಕನ್ನಡದಲ್ಲಿ ನಾವು ನೆಲ್ಲಿಕಾಯಿ ಪೌಡರ್ ಅಂತ ಕರಿತೀವಿ ಸ್ನೇಹಿತರೆ. ಅದರಿಂದ ನಾವು ಆನ್ಲೈನಲ್ಲಿ ಕೂಡ ಇದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಸಿಯಾಗಿ ಮೀಶೋ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಈ ಒಂದು ನೆಲ್ಲಿಕಾಯಿ ಪೌಡರ್ ಸ್ನೇಹಿತರೆ. ಈ ರೀತಿ ಒಂದು 2 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಇನ್ನೊಂದು ಕರ್ಪೂರನ ಈ ರೀತಿ ಮ್ಯಾಶ್ ಮಾಡಿಕೊಂಡು ಮೇಲ್ಗಡೆಯಿಂದ ಹಾಕೋತಾ ಇರೋದು. ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ಹೀಗೆ ತುಂಬಾ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೋತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇವಾಗಲಂತೂ ತುಂಬ ಜನ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬಂದು ಅವ್ರ ಹೇರ್ಸ್ಗಳನ್ನ ತುಂಬಾ ಡ್ಯಾಮೇಜ್ ಮಾಡ್ಕೋತಾ ಇರ್ತಾರೆ ಸ್ನೇಹಿತರೆ. ಯಾಕಂದರೆ ತುಂಬಾ ವೇಗವಾಗಿ ಅವ್ರ ವೈಟ್ ಹೇರ್ಸ್ ಬ್ಲ್ಯಾಕ್ಗೆ ಕನ್ವರ್ಟ್ ಆಗಬೇಕು ಅಂತ ತುಂಬಾ ಕೆಮಿಕಲ್ನ ಬಳಸ್ತಾ ಹೋಗ್ತಾರೆ ಸ್ನೇಹಿತರೆ. ಇದರಿಂದ ನಮ್ಮ ಕಣ್ಣಿನ ಮೇಲೂ ಕೂಡ ತುಂಬಾ ಪರಿಣಾಮ ಬೀಳುತ್ತೆ. ಯಾಕಂದರೆ ನಮ್ಮ ಕಣ್ಣು ಕಾಣಿಸೋದಿಲ್ಲ, ಅಷ್ಟು ತುಂಬಾ ಅಂದರೆ ನಮ್ಮ ಕಣ್ಣಿನ ಮೇಲೆ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಆವಾಗಲಂತೂ ನಾವು ಚಿಕ್ಕ ವಯಸ್ಸಿನಲ್ಲೇ ಸ್ನೇಹಿತರೆ ಕಣ್ಣು ಕಳ್ಕೊಳ್ಬೇಕಾಗುವ ಸಂದರ್ಭ ಕೂಡ ಬರ್ಬೋದು. ಅದರಿಂದ ಅಷ್ಟು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಇವಾಗ ನಾವು ಬಳಸ್ತಾ ಇರೋದು ಸ್ನೇಹಿತರೆ. ನೋಡಿ, ಇವಾಗ ಈ ಒಂದು ನೆಲ್ಲಿಕಾಯಿ ಪೌಡರ್ ಸ್ವಲ್ಪ ಮಟ್ಟಿಗೆ ಕಪ್ಪಗಾಗ್ತಾ ಬರ್ತಾ ಇರೋದು ಸ್ನೇಹಿತರೆ. ಇನ್ನೂ ಕಪ್ಪಗಾಗಬೇಕು, ಅಲ್ಲಿವರೆಗೂ ಇದನ್ನು ಹೀಗೆ ಹುರಿದ್ಕೊಳ್ಬೇಕಾಗುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ಕೊಂಡ್ಬಿಡಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಸೀದೋಗಿಬಿಡುತ್ತೆ ಹಾಗೂ ನಮಗೆ ಈ ಒಂದು ಹೇರ್ ಡ್ರೈ ತುಂಬ ಚೆನ್ನಾಗಿ ಬರೋದಿಲ್ಲ. ನಮ್ಮ ಹೇರ್ಸ್ಗೆ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷದವರೆಗೂ ಟೈಮ್ ಕೊಟ್ಟರೆ ಸಾಕು ಸ್ನೇಹಿತರೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ರೆಡಿ ಆಗುತ್ತೆ ಸ್ನೇಹಿತರೆ. ಕೇವಲ ನೀವು ನಿಮ್ಮ ದಿನದಲ್ಲಿ ಒಂದು 5 ನಿಮಿಷ ಕೊಟ್ಟರೆ ಸಾಕು ಸ್ನೇಹಿತರೆ. ತುಂಬಾ ನಿಮ್ಮ
ನಿಮ್ಮ ಹೇರ್ಸ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ, ಹಾಗೂ ನಿಮ್ಮ ಕಣ್ಣಿನ ಮೇಲೂ ಕೂಡ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಕೇವಲ ನೀವು 5 ನಿಮಿಷದಲ್ಲಿ ಈ ಒಂದು ಹೇರ್ ಡ್ರೈ ರೆಡಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಯಾವ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ನಾನು ಇದ್ರೊಳಗಡೆ 1 ಟೀ ಸ್ಪೂನ್ ಟೀ ಕೊಡೋಷ್ಟು ನೀರನ್ನ ಹಾಕ್ಕೊಂಡಿರೋದು, 1 ಕಪ್ಪಷ್ಟು ಹಾಫಷ್ಟು ಹಾಕ್ಕೊಂಡ್ಬಿಡಿ. ಇವಾಗ ನೋಡಿ ಯಾವ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿರೋದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಗ್ಯಾಸ್ನ ಆನ್ ಮಾಡಿಕೊಂಡು ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ಇದು ಗಟ್ಟಿ ಸೀದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಹೀಗೆ ಆಫ್ ಮಾಡಿಕೊಂಡು ಸ್ಲೋ ಅಲ್ಲಿ ನೀರನ್ನ ಹಾಕೋತಾ ಬನ್ನಿ ಈ ರೀತಿಯಾಗಿ. ಆ್ಯಂಡ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ ಈ ರೀತಿಯಾಗಿ. ನೋಡಿ ಯಾವುದೇ ಒಂದು ಹೇರ್ ಡ್ರೈಗೂ ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ. ನಮ್ಮ ಹೇರ್ಸ್ಗೆ ಇದನ್ನು ಅಪ್ಲೈ ಮಾಡ್ಕೋತಾ ಬನ್ನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಈ ಒಂದು ಹೇರ್ ಡ್ರೈನ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರೊಳಗಡೆ ನಾನು ನೆಲ್ಲಿಕಾಯಿ ಪೌಡರ್ನ ಯೂಸ್ ಮಾಡಿರೋದಲ್ವ, ಅದರಿಂದ ನಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿರೋದು. ಆ್ಯಂಡ್ ಇದನ್ನು ನಿಮ್ಮ ವೈಟ್ ಹೇರ್ಸ್ ಅಲ್ಲಿ ಒಂದು ಬ್ರಷ್ನ ಸಹಾಯದಿಂದ ನೀವು ನಿಮ್ಮ ಹೇರ್ಸ್ಗೆ ಹಚ್ಕೊಳ್ಬೋದು, ಅಥವಾ ನಿಮ್ಮ ಕೈನ ಸಹಾಯದಿಂದನೇ ಕೂಡ ನೀವು ಹಚ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಇದನ್ನು ಹಚ್ಕೊಂಡಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ತಲೆ ವಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಶಾಂಪೂನ ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನನ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ಹಾಗೂ ನಿಮ್ಮ ತಲೆಯಲ್ಲಿರುವಂಥ ಎಲ್ಲ ಟ್ಯಾಂಡಫ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ಹೇರ್ ಡ್ರೈ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.